ನನಗಿದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಇಲ್ಲಿ ಬಂದು ಎಲ್ಲ ತಿಳ್ಕೊತಾ ಇದ್ದೀನಿ. ಮುಂದೆ ಇದ್ರ ಬಗ್ಗೆ ತಿಳ್ಕೊಂಡು ನಮ್ಮ ಯಜಮಾನ್ರಿಗೆ ಸಪೋರ್ಟ್ ಮಾಡ್ತೀನಿ. ಅದೆಲ್ಲ ಒಳ್ಳೆ ಬುದ್ಧಿ. ಮನ್ಸಿನ ಥರ ಮಾತು ಕೇಳಿಸ್ಕೊತದೆ, ಬಾಯಿಲಿ ಅಂದ್ರೆ ಬರ್ತದೆ. ಹಾಲು ತಿಂಡಿ ಎಲ್ಲ ಕೊಡ್ಬೇಕಂದ್ರೆ ಎಳ್ದಾಡ್ತದೆ. ನಮ್ಗೆ ಕೊಡಕ್ ಬರ್ತಾವ್ರೆ ಅಂತ ಗೊತ್ತಾಯ್ತದೆ. ಎಲ್ಲ ಬುದ್ಧಿ ಎಲ್ಲ ಚೆನ್ನಾಗದೆ. 3 ಮಕ್ಕಳಿಗಿಂತ ಇದಕ್ಕೆ ಜಾಸ್ತಿ ಬುದ್ಧಿ ಇರೋದು. ಮದ್ವೆಲಿ ಇದೇ ತರ ಇನ್ನೂ ಬೇರೆದೆರಡು ಕಟ್ಟಾಕಿದ್ರು. ಇದನ್ನ ಕಟ್ಬೇಕು ಅಂತ ಅಂತಿದ್ರು. ಹೇಳ್ದಂಗೆ ಹುಷಾರಿರ್ಲಿಲ್ವಲ್ಲ, ಅದರಿಂದ ಕಟ್ಟೋದಿಕ್ಕಾಗಿರ್ಲಿಲ್ಲ. ಇವಾಗ ಇಲ್ಲಿಗೆ ಬಂದ್ಮೇಲೆ ನೋಡ್ತಾ ಇದ್ದೀನಿ. ಸಂತೋಷ್ ಅಣ್ಣ, ನಮಸ್ತೆ. ನಮಸ್ಕಾರ ಅಣ್ಣ. ಆರಾಮಾಗಿದ್ದೀರಾ? ಮದುವೆ ಕೂಡ ಆಯಿತು. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಅಣ್ಣ. ಚಕ್ರವರ್ತಿ ಅಣ್ಣ. 1 ವರ್ಷ ಆಗಿರ್ಬೋದು ಅನ್ಕೋತೀನಿ ಕರುಗೆ. ಇಲ್ಲ, 1 ವರ್ಷದ ಮೇಲೆ 2 ತಿಂಗಳು. 2 ತಿಂಗಳಾಗೈತಾ? ವರ್ಷ ತುಂಬಿದೆ ಆಗಲೇ. 2 ತಿಂಗಳು. ಬಸ್ತಿವರಿ ಮಗ. ಬಸ್ತಿವರಿ ಮಗ ಅಣ್ಣ. ಏನು ನಿಮ್ಮ ಹೈಟ್ ಮ್ಯಾಲಿದೆ. ಎಷ್ಟೊಂದು 4 ತಿಂಗಳು ಕರನ್ನೆಲ್ಲ ಮಾಡಿದ್ದೀವಿ. ಹೌದು. ಅದೇ ನೋಡ್ಕೊಂಡು ಹೋಗಿದ್ವಿ ಹುಟ್ಟೊಂದು ವಾರದಲ್ಲಿ. ಆಮೇಲೆ ವಿಡಿಯೋ ಮಾಡಿದ್ದು ಒಂದು 4 ತಿಂಗಳು ಕರು ಆದ್ಮೇಲೆ ಮಾಡಿದ್ವಿ. ಆಮೇಲೆ ಮತ್ತೇನೋ ಒಂದು 8, 9, 10 ತಿಂಗಳು ಕರುನೆಲ್ಲೂ ವಿಡಿಯೋ ಮಾಡಿದ್ದೀವಿ. ಇದನ್ನು ಚಕ್ರವರ್ತಿ ನಾಮಕರಣ ಮಾಡಿದಾಗ ಒಂದು ವಿಡಿಯೋ ಫಸ್ಟು ವಿಡಿಯೋದಲ್ಲಿ ಎಷ್ಟು ಇಟ್ಟಿರಲಿಲ್ಲ. ಇವಾಗ ಚೆನ್ನಾಗಿ ಸಾಕಿದ್ದೀವಿ ಅಣ್ಣ. ಮಾತಾಡೋಂಗಿಲ್ಲ, ಜನಗಳು ಹೇಳ್ತಾರೆ. ಉದ್ದಾಪನ್ನ ತುಂಬ. ಮೇಂಟೆನೆನ್ಸಲ್ಲಿ ಏನು ಮಾಡ್ತಾ ಇದ್ದೀರಾ ಸಂತೋಷ್ ಅಣ್ಣ? ಅಣ್ಣ ಮಾಮೂಲಿ ಅಣ್ಣ, ಇನ್ನೇನು ಹಾಲು ಕೊಡ್ತಾ ಇದ್ದೀವಿ. ಮೊಟ್ಟೆ, ಹಾಲು, ತಿಂಡಿ, ಮೇವು ಅಷ್ಟೇ. ವರ್ಷದ ಮೇಲೆ 2 ತಿಂಗಳು ಅಂದರೆ ಇನ್ನೂ 1 ವರ್ಷ ಅಲ್ಲಿ ತಡೀತದೆ. ಇನ್ನೂ 1.5 ವರ್ಷ ಬೇಕು ಅಣ್ಣ. ಇನ್ನೂ 1.5 ವರ್ಷ ಬೇಕು. 1.5 ವರ್ಷ ಜಾಸ್ತಿ ಲೇಟ್ ಇದು ಅಲ್ಲಾಗೋದು. ಹೌದಾ? ಹಂಗಾದರೆ ಲೆಕ್ಕ ಹಾಕಿದ್ರೆ ಇನ್ನೂ 1.5 ವರ್ಷ ಅಂದರೆ ಇನ್ನೂ ಇಷ್ಟು ಕರು ಇರುತ್ತೆ. ಇದ್ರ ಮೇಲೆ ಕೊಂಡಾಯ್ತದೆ. ತಲೆ ಮೇಲೆ ಇರ್ತದೆ. ತುಂಬ ದೊಡ್ಡೋರಿ ಆಗುತ್ತೆ. ನಮ್ಮ ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಕೂಡ ನೋಡಿದ್ವಿ. ಕಾಲು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ನಡೀತಿರ್ಲಿಲ್ಲ ಕರು. ಅಣ್ಣ ಅದೇನೋ ಟ್ರೀಟ್ಮೆಂಟ್ ಮಾಡಿಸಿದ್ರಾ? ಮಾಡಿಸ್ತೋಣ. ಅದೇನೋ ಕುಂದು ಅಂತ ಆಗಿತ್ತು. ಅದಕ್ಕೆ ಆಂಧ್ರದಿಂದ ಕರೆಸಿ ಅವ್ರ ಕೈಲಿ ಎಲ್ಲ ಅದು ಗೊರ್ಸಲ್ಲಿ ಎಲ್ಲ ಇಲ್ಲೆಲ್ಲ ಮಂಡಿಲೆಲ್ಲ ಪೂರ್ತಿ ಬ್ಲಡ್ ಬ್ಲ್ಯಾಕ್ ಆಗಿತ್ತಂತೆ. ಅದನ್ನೆಲ್ಲ ಗೊರ್ಸಲ್ಲಿಂದ ಹೋಲ್ ಮಾಡಿ ಗೊರ್ಸ್ ಮೂಲಕ ಇದ್ರಲ್ಲಿ ಇರೋದನ್ನೆಲ್ಲ ತೆಗೆದ್ರು. ಇದೆಲ್ಲ ಪೂರ್ತಿ ಈ ಕಾಲು ಪೂರ್ತಿ ಕ್ಲಿಯರ್ ಆಯ್ತು. ಈ ಕಾಲಲ್ಲಿ ಈ ಗೊರ್ಸಲ್ಲಿ ಒಂಚೂರು ಬರ್ಲಿಲ್ಲ. ಅದ್ರಲ್ಲಿ ಸ್ವಲ್ಪ ಒಂಚೂರು ಇದಾಯ್ತು. ಆಮೇಲೆ ಅದು ಕ್ಲಿಯರ್ ಆಯ್ತದೆ ಅಂದ್ರು. ಮಾಮೂಲಿ ಮೆಡಿಸಿನ್ ವಾಕಿಂಗ್ ಎಲ್ಲ ಸಖತ್ತಾಗಿ ನಡೀತದ. ಬೇರೆಯವ್ರಾಗಿದ್ರೆ ಇಷ್ಟೊತ್ತಿಗೆ ಸಾಬ್ರು ಕೊಟ್ಬಿಟ್ಟಿರೋರು. ನಾವಾಗಿದ್ದು ಕುಳಿಸಿದೀವಿ. ಟ್ರೀಟ್ಮೆಂಟ್ ಮಾಡಿಸಿದ್ದೀರಾ ಆಂಧ್ರದಿಂದ ಕರೆಸಿ? ಮಾಡಿಸ್ತೋಣ. ಯಪ್ಪ ಬರಲ್ಲ ಅಂದ್ರು. ನಮ್ಮ ಚಂದ್ರು ಅಣ್ಣ ಅಂತ ಒಬ್ರವ್ರೆ, ಅವಣ್ಣ ಕರ್ಕೊಬಂದು ಅವರೇ ನಿಂತ್ಕೊಂಡು ಮಾಡಿಸ್ಬಿಟ್ಟು ಹೋದ್ರು. ಆಮೇಲೆ ಮೆಡಿಸಿನ್ ಕೊಟ್ಟಿದ್ರು. ಮೆಡಿಸಿನ್ ಹಾಕ್ತು. ಫುಲ್ ಕ್ಲಿಯರ್ ಆಯ್ತು ಅಣ್ಣ. ಆಮೇಲೆ ಬೇರೆ ಯಾರಿಗಾನೋ ಆಗಿದ್ರೆ ಅವ್ರನ್ನ ಕರೆಸಿ ಮಾಡಿಸ್ಕೋಬೋದಣ್ಣ. ಚೆನ್ನಾಗಿ ಮಾಡ್ತಾರಣ್ಣ. ಒಳ್ಳೆ ಕಸುಬ್ದಾರರು, ಚೆನ್ನಾಗಿ ಮಾಡಿದ್ರು. ಫುಲ್ ಬ್ಲಡ್ ಎಲ್ಲ ಬ್ಲ್ಯಾಕ್ ಆಗೋಗಿತ್ತು. ಬ್ಲ್ಯಾಕ್ ಕಲರ್ ಆಗೋಗಿತ್ತು ಅಣ್ಣ ಅಲ್ಲಿ. ಹೌದಾ? ಬ್ಲಡ್ ಬ್ಲ್ಯಾಕ್ ಆಗಿತ್ತು, ಕಾಲು ಸ್ವಲ್ಪ ಆ ಥರ ಆಗಿತ್ತು. ಅದರಿಂದ ಅವರು ಇನ್ನೂ 1 ತಿಂಗಳು 1.5 ತಿಂಗಳವರೆಗೂ ಸ್ವಲ್ಪ ಇರ್ತದೆ. ಆಮೇಲೆ ಸ್ವಲ್ಪನೇ ಕಮ್ಮಿ ಆಗೋಯ್ತದೆ ಅಂತ ಹೇಳಿ. ಬ್ಲಾಕ್ ಆಗಿರೋ ರಕ್ತ ಹೊಡಿಬೇಕು, ಅದು ಹೊಡ್ಕೊಬೇಕು. ಅಲ್ಲ, ಪೂರ್ತಿ ಇಲ್ಲಿ ತೆಗೆದ್ರು. ಅದನ್ನ ಬೆಂಡ್ ಮಾಡಿ ಹಿಂಗೆ ಅಂದು ಗೊರ್ಸಿಂದ ತೆಗ್ದು ನೀಟಾಗಿ ಮಂಡಿಯಿಂದ ಪೂರ್ತಿ ಇಲ್ಲಿಂದ ಕೆಳಗೆ ತೆಗ್ದು ನೀಟಾಗಿ ಕ್ಲಿಯರ್ ಮಾಡಿದ್ರೋಣ. ನಾವು ಯಾವತ್ತೂ ನೋಡಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿದ್ದು. ಭಾರಿ ಆಶ್ಚರ್ಯ ಆಯ್ತು ನಮ್ಗೆ. ಕರ್ನಾಟಕದಲ್ಲಿ ಈ ತರ ಟ್ರೀಟ್ಮೆಂಟ್ ಯಾರು ಮಾಡಿಲ್ಲ. ಯಾರ ಕೈಲೂ ಮಾಡೋಕ್ಕಾಗಲ್ಲ. ಮಾಡಿದ ಕೆಲಸ ಯಾರ ಕೈಲೂ ಮಾಡೋಕ್ಕಾಗಲ್ಲ. ನಮ್ಗೆ ಭಯ ಆಗೋದು.
ಆದ್ರೆ ಇರ್ಲಿ ನೋಡೋಣ ಧೈರ್ಯವಾಗಿ ಮಾಡಿಸ್ತೋ. 100ಕ್ಕೆ 100 ಭಾಗ ಸಕ್ಸಸ್ ಆಗೋಯ್ತು ಅಣ್ಣ. ಈಗ ಅದು ಗೊರ್ಸು ಪೂರ್ತಿ ತುದಿ ಎಲ್ಲ ಕತ್ತರಿಸ್ಬಿಟ್ಟವ್ರೆ ಪೂರ್ತಿ. ಹೆಜ್ಜೆ ಇಕ್ಕಕ್ಕೆ ಅದು ಭೂಮಿ ಮೇಲೆ ಹೆಜ್ಜೆ ಇಕ್ಕಕ್ಕೆ ನೋವು ಜಾಸ್ತಿ ನೋಡ್ರಿ. ಇದೆಲ್ಲ ಪೂರ್ತಿ ಇದು ಇದನ್ನ ಮೆತ್ತಗೈತೆ ನೋಡ್ರಿ. ಇದನ್ನೆಲ್ಲ ಮೆತ್ತಗೈತೆ. ಅದಕ್ಕೆ ಅದರಿಂದ ಒಂದ್ ಸ್ವಲ್ಪ ಸ್ವಲ್ಪ ಇದು ಮಾಡ್ತೈತೆ. ನೋವು ಇರುತ್ತೆ ಕೆಳಗಡೆ. ನೋವು ಇರುತ್ತೆ ಅಣ್ಣ. ನೋವು ಇನ್ನ ಅದೇ ನಾವು ಇಂಜೆಕ್ಷನ್ ಮಾಡ್ತಾ ಇದೀವಿ, ಮೆಡಿಸಿನ್ ಮಾಡಿಸ್ತಾನೆ ಇದೀನಿ. ಅವ್ರು ಹೇಳೋರು ಮೆಡಿಸಿನ್ ಇನ್ನ ಮಾಡಬೇಕು ಅಂತ, ಅದು ಕ್ಲಿಯರ್ ಆಗಬೇಕು. ಬಸ್ತಿ ಓರಿ ಮಗ ಏನಣ್ಣ ಇದು ಪಾರ್ಟಿಗೆ ಬಂದರೆ ಕರು ಈ ಕಡೆ ನಿಂತ್ಕೊಂಡ್ರೆ ಆ ಕಡೆ ಕಾಣಿಸಲ್ಲ, ಆ ಕಡೆ ನೋಡೋರು ಅಷ್ಟು ಬೆಳೀತದೆ ಅನ್ಕೊಂತೀನಿ ಕರು. ಇದು ಸಖತ್ತಾಗಿ ಬೆಳೀತದ ನೋವು. ಕಾಲು ನೋವು ಇಲ್ದೆ ಹೋಗ್ರೆ ಇನ್ನ ಅರ್ಧ ಅಡಿ ಬೆಳೆದಿರೋದು. ಕಾಲು ನೋವಿಂದಾಗಿ ಇವಾಗೇನು ನಾವೇನು ಸಾಕ್ತಿಲ್ಲ, ನಮ್ಮ ಅಮ್ಮನೇ ಸಾಕ್ತಿರೋದು. ನಾವೇನು ಜಾಸ್ತಿ ಏನಿದ್ದಿಲ್ಲ, ನಮ್ಮ ಅಮ್ಮನೇ ಎಲ್ಲ ನೋಡ್ಕೊಳ್ಳೋದು ಈಗ. ಅಮ್ಮ ಬನ್ನಿ. ಹತ್ರ ಬನ್ನಿ. 3 ಜನ ಮಕ್ಕಳು, ಇನ್ನೊಬ್ಬ ಅಂದ್ಬಿಟ್ಟು ಚೆನ್ನಾಗಿ ಸಾಕ್ತಾ ಇದ್ದೀವಿ. ಚಕ್ರವರ್ತಿನೂ ಸಾಕ್ಕೊಡ್ತಾರೆ. ಏಕಲವಿನ ಚಕ್ರವರ್ತಿ ಅಂತ ಹೆಸರಿಕ್ಕಿದ್ದು, ನಾನೇ ಇಕ್ಕಿರೋದು ಹೆಸರು. ನಿಮ್ಮ ತಮ್ಮನ್ಗೆ ಕರ್ಣ ಅಂತ ಇಕ್ಕಿದ್ದೀನಿ. ಸಾಕ್ತಾ ಇದ್ದೀವಿ, ಚೆನ್ನಾಗಿ ಸಾಕ್ತಾ ಇದ್ದೀವಿ. ಸ್ವಲ್ಪ ಕಾಲು ಇದಾಯ್ತು, ಇದಾದ್ರೆ 2 ವರ್ಷ ಬೆಳೆದಿರೋನು. ಇವಾಗಲೂ ಏನು ಕಮ್ಮಿ ಇಲ್ಲ ಬೆಳವಣಿಗೆಯಲ್ಲಿ, ಮಾತಾಡಂಗಿಲ್ಲ. 1 ವರ್ಷದ 2 ತಿಂಗಳು ಕರು ಅಂತ ಓಡಾಡಿದ್ರು ಏನು ಆ ಕಡೆ ಈ ಕಡೆ ಅಳ್ಳಾಡಲ್ಲ. 1 ಅವರ್ ಹಿಂಗೆ ಬಿಟ್ರು ನಿಂತಿರ್ತದೆ. ಏನು ಅದೆಲ್ಲ ಒಳ್ಳೆ ಬುದ್ಧಿ. ಮನ್ಸಿನ ತರ ಮಾತು ಕೇಳಿಸ್ಕೊತದೆ. ಬಾಯಿಲಿ ಅಂದ್ರೆ ಬರ್ತದೆ. ಹಾಲು ತಿಂಡಿ ಎಲ್ಲ ಕೊಡ್ಬೇಕಂದ್ರೆ ಎಳ್ದಾಡ್ತದೆ. ನಮ್ಗೆ ಕೊಡಕ್ ಬರ್ತಾವ್ರೆ ಅಂತ ಗೊತ್ತಾಯ್ತದೆ. ಎಲ್ಲ ಬುದ್ಧಿ ಎಲ್ಲ ಚೆನ್ನಾಗದೆ. 3 ಮಕ್ಳಿಗಿಂತ ಇದಕ್ಕೆ ಜಾಸ್ತಿ ಬುದ್ಧಿ ಇರೋದು. ನೀವು ತಿಂಡಿ ಕೊಡೋದು ಈಚೆ ಬಿಡೋದೆಲ್ಲ ಮಾಡ್ತೀರಾ? ನೀವೇ ಮಾಡ್ತಾ ಇರೋದು? ಮಗನೇ ಇಟ್ಕೊಳ್ಬೇಕ, ನಾವು ಏನು ಮಾಡಲ್ಲ. ಯಾವ ಚಿಕ್ಕ ಮಕ್ಳು ಇಟ್ಕೊಂಡ್ರು ಏನು ಮಾಡಲ್ಲ. ತಲೆ ಹಿಂಗೆ ಅಳ್ಳಾಡ್ಸಲ್ಲ. ನಿಮಗೆ ಅವ್ರು ಟ್ರೀಟ್ಮೆಂಟ್ ಮಾಡಿದ್ದು ನೋಡಿ ಏನು ಅನಿಸ್ತು ನಿಮಗೆ? ಅದು ಕಾಲೆಲ್ಲ ಏನಾರ ಮಾಡಿದ್ರೆ ಗೊರ್ಸೆಲ್ಲ ಕಟ್ ಮಾಡಿದ್ದಾರೆ ತುಂಬ, ನಿಮ್ಗೆ ಏನು ಅನಿಸ್ತಿತ್ತು ಅವಾಗ? ಅವಾಗ ಸ್ವಲ್ಪ ನೋವು ತಿಂತು. ಏನು ಮಾಡೋದು, ಹಂಗೆ ಆಗೋಯ್ತು. ಇರಲಿ. ಇವಾಗ ಇದು ತಮ್ಮನೂ ಕೂಡ ಹುಟ್ಟೈತೆ. ಇದು ತಾಯಿ ಹೋಟೆಲ್ಲೇನೆ. ನೋಡ್ಬೇಕು, ಡೇಟ್ ನೋಡ್ಬೇಕು. ಅದು ಯಾವ ಊರಿಗೆ ಹುಟ್ಟಿರೋದಣ್ಣ ಇದ್ರ ತಮ್ಮ? ಅದೇ ಅದಪ್ಪ, ಅದು ಕೆಂಚನ್ಪುರ್ತ್ ಕರ. ಅದು ಕೆಂಚನ್ಪುರ್ತು ಆ ಊರಿಗೆ ಹುಟ್ಟಿತ್ತು. ಮೊನ್ನೆ ಸತ್ತಾಯ್ತು ಮರ್ಲುಗುಂಡ್ಲದಲ್ಲಿ. ಮರ್ಲುಗುಂಡದಲ್ಲಿ ರಾಜಣ್ಣವ್ರ ಹತ್ರ ಹೋಯ್ತಲ್ಲ, ಓರಿ ರಾಜಣ್ಣ ದಪ್ಪ ಊರಿತ್ತು ತುಂಬಾ. ಆ ಊರಿಗೆ ಹುಟ್ಟಿದ್ದು. ಚೆನ್ನಾಗಿ ಹುಟ್ಟದ ಕರ. ಅದಕ್ಕೂ ತುಂಬಾ ಒಳ್ಳೊಳ್ಳೆ ಕರುಗಳು ಬೀಳ್ತಾವೆ ಅಂತ ಹೇಳ್ತಾರೆ. ಬಿದ್ದಿದ್ದ ಪಾಪ ಓರಿನೇ ಹುಟ್ಟೈತಲ್ಲ, ಅದಕ್ಕಿಂತ ಬೀಜದ ಓರಿ ಐತದೆ. ಬೀಜದ ಓರಿ ಐತದ, ಅದು ಒಳ್ಳೆ ಓರಿ ಐತದ. ಚೆನ್ನಾಗಿ ಹುಟ್ಟದ ಅದು. ಇದಕ್ಕಿಂತ ಚೆನ್ನಾಗಿ ಹುಟ್ಟದಣ್ಣ. ಇದಕ್ಕಿಂತ ಅದು ಚೆನ್ನಾಗಿ ಹುಟ್ಟೈತೆ. ಇದು ಅಂತಿದ್ದು ಇದಕ್ಕಿಂತ ಸಿಸ್ಟಮ್ ಇನ್ನ ಚಂದ. ಎಲ್ಲಾ ಭಾಗದಲ್ಲಿ ಭಾರಿ ಸಿಸ್ಟಮ್. ಇದಕ್ಕಿಂತ ಇನ್ನೂ ಜೋರಾಗಿದೆ ಕರು. ಉದ್ದಪ್ಪನ ಸಿಸ್ಟಮ್ ಜಾತಿ ಚೆನ್ನಾಗಿದೆ. ಜಾತಿ ಸಿಸ್ಟಮ್, ಕಾಲು ಕಂಬ ಗಿಂಬ ಎಲ್ಲ ಪೂರ್ತಿ. ಇದಕ್ಕಿಂತ ಒಂಚೂರು ಹೆಚ್ಚಾಗಿ ಆಯ್ತದ ಹೊತ್ತು ಕಮ್ಮಿ ಆಗಲ್ಲ. ವಯಸ್ಸಿಗೆ ಚೆನ್ನಾಗಿ ಬೆಳೀತದ. ಜಾಸ್ತಿ ನೊಂದು ಬಿಡ್ತೋಣ ಕರ. ಇಲ್ಲ, ಏನು ತೊಂದರೆ ಇಲ್ಲ. ಇವಾಗ ಕಾಣ್ತಾರ ಮಟ್ಟದಲ್ಲಿ ಹಿಂಗೆ ಇರಬೇಕು ಕರುಗಳು. ಬೀಜಕ್ಕೆ ಬರೋ ಕರುಗಳು ಲೆಕ್ಕಾಚಾರ ಇವಾಗ ಆವಾಗ ಸ್ವಲ್ಪ ದಪ್ಪ ಇದ್ರೂ ಮಂದ ಥರ ಕಾಣಿಸೋದು. ಇವಾಗ ಬಾಡಿ ಸ್ಟ್ರಕ್ಚರ್ ಕರೆಕ್ಟಾಗಿ ಕಾಣಿಸ್ತೈತೆ. ನೋಡ್ಬೋದು, ಕತ್ತಾಗಿರ್ಬೋದು. ಅವಾಗ ಗಂಧಗಳೈತೆ ಅಂತ ಕೆಲವ್ರು ಹೇಳ್ತಿದ್ರು. ಕತ್ತನ ಭಾಗ ನೋಡ್ಬೋದು ಹೆಂಗೈತೆ ಅಂತ. ಒಂಚೂರು ಇಲ್ಲ ಅಣ್ಣ, ಎಲ್ಲಣ್ಣ ಎಲ್ಲೊಂಚೂರು ಇಲ್ಲ. ನೋಡ್ಬೋದು ಎಷ್ಟು ಉದ್ದ ಐತೆ ಕತ್ತು. 1 ವರ್ಷದ 2 ತಿಂಗಳು ಕರುಗೆ ನೋಡ್ರಿ ಕತ್ತು. ಮೇ 28, ಜೂನ್ 28, ಜುಲೈ 28, ಆಗಸ್ಟ್ 28 ಬಂದರೆ 3 ತಿಂಗಳಾಯ್ತದೆ. ಈಗ 2 ತಿಂಗಳು ತುಂಬ ಐತೆ. 1 ವರ್ಷದ ಮೇಲೆ 2 ತಿಂಗಳು. ನಾವು ಒಟ್ಟಿನಲ್ಲಿ ಬೀಜದೋರಿ ಮಾಡ್ತೀರಾ? ಮಾಡ್ತೀವ ನಾವು ಪಕ್ಕ. ಕೂಟ ಜನ ಕೇಳಿದ್ರು, ಇವಾಗ ಕೊಡಲ್ಲ. ಕೂಟಕ್ಕೆ ಬಂದ್ರೆ ಏನು ಮಾಡೋ ಪ್ಲಾನ್ ಇಲ್ಲ? ಇಲ್ಲ, ನಾವು ಕೂಟ ಹಾಕಲ್ಲ. ಬಸ್ತಿ ಓರಿ ಅದ್ರ ಬ್ಲಡ್ ಲೈನ್ ಉಳಿಸ್ಬೇಕು ಅಂತ ಮಾಡಿದ್ದು. ಇದರಿಂದ ನಮ್ಗೇನು ಉಪಯೋಗ ಏನಿಲ್ಲ. ನಾವು
ಈಗ ಬಿದ್ದೋರಿ ಮಾಡೈತ್ಲೆ ಕರ ಬೇರೆಯವ್ರ ಮನೇಲಿ ಹುಡ್ತಾವೆ ಏನು ನಮ್ಗೆ ಕೊಡ್ತಾರಣ? ಅವ್ರ ಮನೆಗೆ ಇದು ಬೇರೆಯವ್ರಿಗೆ ನಮ್ಮ ಕಡೆಯಿಂದ ಉಪಯೋಗ ಹೊರ್ತು ಅವರಿಂದ ನಮ್ಗೇನಿದಿಲ್ವಲ್ಲಣ್ಣ. ಏನೋ ಓರಿ ಅದ್ರ ಓರಿ ಹುಟ್ಟು ಇರ್ಲಿ ಅಂತೇಳಿ ಉಳಿಸ್ತಾ ಇರೋದು. ಕೆಲವರೆಲ್ಲ ಯಾರು ಆಡ್ಕೊಂಡ್ರಲ್ಲ ಒಂದಿನ ಬರ್ತಾರ್ಬಿಟ್ಟು. ನಾವೇನು ಬಸವಣ್ಣ ಚೆನ್ನಾಗಿರ್ಲಿ ಅಂತ ನಾವು ಮಾಡ್ತಿದ್ವಿ, ಜನದ ಮಾತು ಕಟ್ಕೊಂಡು ಏನಿಲ್ಲ. ಬಾಲ ಎಷ್ಟು ಸಣ್ಣ ಇದೆ ಅಂತ ನೋಡ್ಬೋದು. ಚೌಟಿ ಇದ್ದಂಗೆ ಐತೆ ನೋಡ್ಬೋದು, ಎಷ್ಟು ಸಣ್ಣ ಐತೆ, ಬೆಳಗಿಂತ ಸಣ್ಣ ಐತೆ ಬಾಲ. ನಮ್ಮ ವೈಫ್ಗೆ ಇದು ಚಕ್ರವರ್ತಿ ಅಂದರೆ ಜಾಸ್ತಿ ಪ್ರೀತಿ ಅಣ್ಣ. ನಮ್ಗಿಂತ ಜಾಸ್ತಿ ಅದನ್ನೇ ಪ್ರೀತಿ ಮಾಡ್ತಾರೆ. ಹೋಗ್ಬೇಕಾರೆ ಬರ್ಬೇಕಾರೆ ಎಲ್ಲ ಚಕ್ರವರ್ತಿ ಅಂತ ಮುಟ್ಬಿಟ್ಟು ಹೋಗೋದು. ಡ್ಯೂಟಿಗೆ ಹೋಗ್ಬೇಕಾರೆ, ಮನೆಗೆ ಬರ್ಬೇಕಾರೆ ಎಲ್ಲ. ನನಗಿದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಇಲ್ಲಿ ಬಂದು ಎಲ್ಲ ತಿಳ್ಕೊತಾ ಇದ್ದೀನಿ. ಮುಂದೆ ಇದ್ರ ಬಗ್ಗೆ ತಿಳ್ಕೊಂಡು ನಮ್ಮ ಯಜಮಾನ್ರಿಗೆ ಸಪೋರ್ಟ್ ಮಾಡ್ತೀನಿ. ಹಳ್ಳಿ ಕತ್ತಳಿ ಬೆಳೆಯೋದ್ರಲ್ಲಿ ನಿಮ್ದೊಂದು ಪಾಲು ಅಂತ ಹೇಳ್ತೀರಾ? ತುಂಬ ಇಂಟ್ರೆಸ್ಟ್. ಚಕ್ರವರ್ತಿ ಈ ತರ ಕರು ನೀವು ಮೊದಲು ನೋಡಿದ್ರಾ? ಇಲ್ಲ, ನೋಡಿಲ್ಲ. ಹಳ್ಳಿಕಾರ ಅಂತ ತಳಿ ಇದೆ ಅನ್ನೋ ನಿಮ್ಗೆ ನಮ್ಗೇನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಇವಾಗ ತಿಳ್ಕೊಂಡಿದ್ದೀನಿ. ಮದ್ವೆಲಿ ಇದೇ ತರ ಇನ್ನೂ ಬೇರೆದೆರಡು ಕಟ್ಟಾಕಿದ್ರು. ಇದನ್ನ ಕಟ್ಬೇಕು ಅಂತ ಅಂತಿದ್ರು. ಹೇಳ್ದಂಗೆ ಹುಷಾರಿರ್ಲಿಲ್ವಲ್ಲ, ಅದರಿಂದ ಕಟ್ಟೋದಿಕ್ಕಾಗಿರ್ಲಿಲ್ಲ. ಇವಾಗ ಇಲ್ಲಿಗೆ ಬಂದ್ಮೇಲೆ ನೋಡ್ತಾ ಇದ್ದೀನಿ.